ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇರುವ ಸಂದರ್ಭದಲ್ಲಿನೇ ಸತೀಶ್ ಜಾರಕಿಹೊಳಿ ಅವರು ಒಂದು ಹೊಸ ಡಿಮ್ಯಾಂಡ್ ಅನ್ನು ಕೂಡ ಮುಂದಿಟ್ಟಿದ್ದಾರೆ. ಇದು ಮೊದಲಿಂದಲೂ ಕೂಡ ಅವರು ಪ್ರತಿಪಾದಿಸ್ತಾ ಬಂದಿರುವಂತಹ ಡಿಮ್ಯಾಂಡೇ. ಈಗ ಹೈಕಮಾಂಡ್ನ ನಾಯಕರುಗಳು ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಅಧಿಕೃತವಾಗಿ ಮಾತುಕತೆಗಳು ಶುರುವಾಗಿದ್ದಾವೆ. ಈ ಸಂದರ್ಭದಲ್ಲಿ ಅವರು ಕೂಡ ತಮ್ಮ ಡಿಮ್ಯಾಂಡ್ ಅನ್ನು ಅಧಿಕೃತಗೊಳಿಸೋದಕ್ಕೆ ಹೊರಟಿದ್ದಾರೆ. ಅನಧಿಕೃತವಾಗಿ ಈ ಡಿಮ್ಯಾಂಡ್ ಅವರಿಂದ ಹಿಂದಿನಿಂದ ಕೂಡ ಇತ್ತು. ಈಗ ಅಧಿಕೃತವಾದಂತಹ ವಿಚಾರಗಳು ನಡೀತಿದ್ದಾವೆ. ವೇಣುಗೋಪಾಲ್ ಅವರು ಕರೆ ಮಾಡಿದ್ದಾರೆ ಜಾರಕಿಹೊಳಿ ಅವರಿಗೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಆಗ ಅವರು ಹೇಳ್ತಾ ಇರುವಂಥದ್ದು 2 ಹುದ್ದೆಗಳು ಕೂಡ ನನಗೆ ಬೇಕು ಅಂತೇಳಿ, ನಾನು ಮಂತ್ರಿಯೂ ಆಗಿರಬೇಕು, ಹಾಗೆಯೇ ಜೊತೆಗೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತೇನೆ ಅಂತೇಳಿ ಈ ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಅವರು ಆಲ್ಮೋಸ್ಟ್ 1 ವರ್ಷದ ಹಿಂದಿನಿಂದಲೂ ಕೂಡ ಇದೇ ಪ್ರತಿಪಾದನೆಯನ್ನು ಹೊಂದಿದ್ದಾರೆ. ನಾನು PWD ಮಿನಿಸ್ಟರ್ ಆಗಿ ಮುಂದುವರಿಬೇಕು, ಜೊತೆಗೆ ನನಗೆ KPCC ಕೊಡಬೇಕು. ಯಾಕೆ ಈಗಿರೋರು ಎರಡರಲ್ಲೂ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿತು. ಅವರು 2 ಖಾತೆ ಉಪಮುಖ್ಯಮಂತ್ರಿ ಜೊತೆಗೆ KPCC ಅಧ್ಯಕ್ಷರಾಗಿಲ್ವಾ, ಹಾಗಾಗಿ ನಾನು 1 ಖಾತೆ ಜೊತೆಗೆ ನಾನು ನಿಭಾಯಿಸಬಲ್ಲೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಭಾಳ ದೊಡ್ಡ ಪ್ರತಿಪಾದನೆ ಆಗಿತ್ತು. ಈಗಲೂ ಕೂಡ ಆ ಪ್ರತಿಪಾದನೆಯನ್ನು ಅವರು ಅಧಿಕೃತಗೊಳಿಸ್ತಾ ಇದ್ದಾರೆ. ಅಂದರೆ ಈ ಹಿಂದೆ ಯಾವತ್ತೂ ಕೂಡ ಅವ್ರ ಮುಂದೆ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳಾಗಿರಲಿಲ್ಲ. ಅವರೇನು ಈ ಹಿಂದೆ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು, ಅದನ್ನು ಈಗ ಅಧಿಕೃತಗೊಳಿಸೋದ್ರ ಕಡೆಗೆ ಹೊರಟಿದ್ದಾರೆ. ಆದರೆ ಈ ವಿಚಾರದಲ್ಲಿ 2 ಸ್ಥಾನವನ್ನು ಕೊಡುವಂಥದ್ದು ಬಿಡುವಂಥದ್ದು ಅದು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಿದ್ದು ಅನ್ನೋದನ್ನು ಈಗಾಗಲೇ ವೇಣುಗೋಪಾಲ್ ಅವರು ಕೂಡ ತಿಳಿಸಿದ್ದಾರೆ. ಯಾಕೆಂದರೆ ಒಬ್ಬರಿಗೆ ಈ ರೀತಿಯಾದಂತಹ ಅವಕಾಶವನ್ನು ಮಾಡಿಕೊಟ್ರೆ ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗೋದಿಲ್ಲ, ಇದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಡಿಮ್ಯಾಂಡ್ ಶುರುವಾಗುತ್ತೆ. ಅದು ಕೇರಳದಲ್ಲಿ ಶುರುವಾಗ್ಬೋದು, ಅಥವಾ ಅದು ಎಲ್ಲೆಲ್ಲಿ ಕಾಂಗ್ರೆಸ್ನವರು ಅಧಿಕಾರದಲ್ಲಿ ಇದ್ದಾರೆ ಅಥವಾ ಮುಂದೆ ಇಲ್ಲಿ ಅಧಿಕಾರಕ್ಕೆ ಬರಬಹುದು, ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಂತಹ ಡಿಮ್ಯಾಂಡ್ಗಳು ಶುರುವಾಗ್ತವೆ. ಹಾಗಾಗಿ ಹೈಕಮಾಂಡ್ ಇದನ್ನು ಬಹಳ ನಿರ್ದಿಷ್ಟವಾಗಿ ಪರಿಶೀಲಿಸಬಹುದು. ಒಂದು, ಮುಂದಿನ ಚುನಾವಣೆಗೆ ಇರುವಂಥದ್ದು ಕೇವಲ 2 ವರ್ಷ. ಇನ್ನೂ ಒಬ್ಬ KPCC ಅಧ್ಯಕ್ಷ ಆದಂಥವರು ಯುದ್ಧ ಕಾಲಕ್ಕೆ ಬೇಕಾದಂತಹ ತಯಾರಿಗಳಿಗೆ ರೆಡಿ ಇರಬೇಕು. ಇದು ಸುಮ್ಮನೆ ಶಾಂತಿಯ ಕಾಲದಲ್ಲಿ ನಿಭಾಯಿಸ್ಕೊಂಡು ಹೋಗುವಂಥ ವಿಚಾರ ಅಲ್ಲ. ಇದು ಒಂದು ಚುನಾವಣೆಗೆ ಬೇಕಾದಂಥ ತಯಾರಿಯನ್ನು ಮಾಡಬೇಕು. CM ರಾಜೀನಾಮೆ ಮತ್ತು ಸಂಪುಟದ ಸರ್ಜರಿ ಹಿನ್ನೆಲೆಯಲ್ಲಿ ಸರ್ಕಾರಿ ಕಾರುಗಳನ್ನು ಈಗಾಗಲೇ ಮಾಜಿ ಸಚಿವರುಗಳು ವಾಪಸ್ ನೀಡಿದ್ದಾರೆ. ಎಲ್ಲ ಸಚಿವರುಗಳು ಕೂಡ ತಮ್ಮ ಸರ್ಕಾರಿ ಕಾರುಗಳನ್ನು ವಾಪಸ್ ನೀಡಲೇಬೇಕಾಗುತ್ತೆ. ಖಾಸಗಿ ಕಾರನ್ನು ಈಗಾಗಲೇ ಬಳಕೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಭವನದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಯವರ ಸೂಟನ್ನು ಬಳಸಿಲ್ಲ. ಅವರು ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯನವರು ವಾಸ್ತವ್ಯ ಹೂಡಿದ್ದಾರೆ. ಆ ಮೂಲಕ ಅವರು ಕರ್ನಾಟಕ ಭವನದಲ್ಲಿ ಏನು ಮುಖ್ಯಮಂತ್ರಿಯವರ ಕೊಠಡಿ ಇರುತ್ತೆ ಅದನ್ನು ಬಳಕೆ ಮಾಡಿಕೊಳ್ಳಲಿಲ್ಲ. ಬದಲಿಗೆ ಖಾಸಗಿ ಹೋಟೆಲ್ನಲ್ಲಿ ಅವರು ಕೂಡ ವಾಸ್ತವ್ಯ ಹೂಡಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆನೇ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗೋದಕ್ಕೆ ತೆರಳಿದ್ದಾರೆ. ಅಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯನವರು ದೆಹಲಿ ರಾಜಕಾರಣಕ್ಕೆ ಹೋಗಬೇಕು ಅನ್ನೋಂತಹ ಒಂದು ಡಿಮ್ಯಾಂಡ್ ಕೂಡ ಇರುವಂಥದ್ದು. ಇಲ್ಲಿ ಸುಭಾಷ್ ಹುಗಾರವರೇ, ಒಂದು ಸತೀಶ್ ಜಾರಕಿಹೊಳಿಯವರು ಅವ್ರಿಗೆ 2 ಸ್ಥಾನ ಇರುತ್ತಾ ಬಿಡುತ್ತಾ ಅದು 2ನೇ ವಿಚಾರ. ಆದರೆ ಭಾಳ ಮುಖ್ಯವಾಗಿ ಒಬ್ಬ ಉತ್ತರ ಕರ್ನಾಟಕದ ನಾಯಕನಿಗೆ KPCC ಅಧ್ಯಕ್ಷ ಸ್ಥಾನ ಸಿಕ್ಕಾಗ, ಯಾಕಂದರೆ ಖರ್ಗೆಯವರ ನಂತರ ಖರ್ಗೆಯವರು ಕಲ್ಯಾಣ ಕರ್ನಾಟಕ ಭಾಗದ ನಾಯಕ, ಅವರು ಅಧ್ಯಕ್ಷರಾದ ನಂತರ RV ದೇಶಪಾಂಡೆ ಅವರಾಗಿದ್ದರು, ಉತ್ತರ ಕನ್ನಡದವರಾಗಿದ್ದರು. ಆಮೇಲೆ ಪರಮೇಶ್ವರ್ ಅವರು ಭಾಳ ಸುದೀರ್ಘವಾಗಿ 8 ವರ್ಷ ಮತ್ತು 6 ವರ್ಷ, ಆಲ್ಮೋಸ್ಟ್ 14 ವರ್ಷ ಇಬ್ಬರೇ ದಕ್ಷಿಣ ಕರ್ನಾಟಕದವರೇ ಅಧ್ಯಕ್ಷರಾಗಿ KPCCಗೆ ಆಯ್ಕೆಯಾಗಿ ಕೆಲಸವನ್ನು ಮಾಡಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರ ಒಂದು ವೇಳೆ ಆಯ್ಕೆ ಆಯಿತು ಅಂತೇಳಿ ಆದರೆ ಯಾವ ಸ್ವರೂಪದಲ್ಲಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಪರಿಣಾಮಗಳನ್ನು ಬೀರಬಹುದು? ಕಾಂಗ್ರೆಸ್ನ ಹೆಚ್ಚು ಶಕ್ತಿ ಇರುವಂತಹ ಭಾಗವೂ ಕೂಡ ಅದೇ ಆಗಿರೋದ್ರಿಂದಾಗಿ ಸತೀಶ್ ಜಾರಕಿಹೊಳಿ ಅವರು ಕಳೆದ ಕೆಲವು ವರ್ಷಗಳಿಂದ ಭಾಳ ಪ್ರಜ್ಞಾಪೂರ್ವಕವಾಗಿ ಈ ಕಾಂಗ್ರೆಸ್ಸಿನ ಒಂದು ವ್ಯವಸ್ಥೆ ಒಳಗಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರನ್ನ ಬಿಟ್ಟರೆ ನಾನು ಆಸ್ಪಿರೆಂಟು ಭಾಳ ಸ್ಟ್ರಾಂಗಾಗಿ ನಾನು ಒಬ್ಬ 3ನೇ ನಂಬರ್ 3 ಪರ್ಸನ್. ನಾಳೆ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿ ಒಳಗಡೆ ನಾನು ನಂಬರ್ 2 ಆಗಬೇಕು. ಮುಂದೆ ಭಾಳ ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ರಾಜಕೀಯ ಹೊರತುಪಡಿಸಿನೂ ಕೂಡ ಅವ್ರದ್ದೊಂದು NGO ಇದೆ. ಆ ಸಂಘಟನೆ ಮೂಲಕನೂ ಅವರು ಇಡೀ ಕರ್ನಾಟಕದ ವ್ಯಾಪ್ತಿಯೊಳಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಅದರ ಒಂದು ನೆಟ್ವರ್ಕ್ ಇದೆ. ಅವ್ರಿಗೊಂದು ಭಾಳ ಸ್ಟ್ರಾಂಗ್ ಆದಂಥ ಒಂದು ಎಲೆಕ್ಷನ್ ಸ್ಟ್ರಾಟಜಿ ಇದೆಲ್ಲವೂ ಕೂಡ ಅವ್ರಿಗೆ ಮಾಡ್ತಾರೆ. ಅವರು ಉಳಿದ ಭಾಳಷ್ಟು ಜನ ಅವರವರು ಒಬ್ಬೊಬ್ಬರ ನಾಯಕರದು ಒಂದೊಂದು ಸ್ವಭಾವ. ಉಳಿದ ನಾಯಕರ ಥರ ಅವರು ಹೆಚ್ಚು ಭಾಳ ಮಾತಾಡಲ್ಲ. ಅವರು ನಮ್ಮ ಪ್ರಶ್ನೆನೇ ಕೆಲವೊಮ್ಮೆ ಉದ್ದಿರುತ್ತೆ, ಅವ್ರದ್ದು ಉತ್ತರ ಒಂದೇ ವರ್ಡಲ್ಲಿರುತ್ತೆ. ಅವರು ಇನ್ನು ಪ್ರಶ್ನೆ ಕೇಳೋರಿಗೆ ಭಾರಿ ದೊಡ್ಡ ಸಮಸ್ಯೆ ಅದು. ಅವರು ಜಾಸ್ತಿ ಮಾತಾಡಲ್ಲ ಮತ್ತು ಜೋರಾಗಿನೂ ಮಾತಾಡಲ್ಲ. ಬಟ್ ಅವರ ಆ್ಯಕ್ಷನ್ಸು, ಅವರ ನಿರ್ಧಾರಗಳು,
ಅವರ ತಂತ್ರಗಾರಿಕೆ ಅದೆಲ್ಲವೂ ಕೂಡ ಭಾಳ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಅವರು ಏನು ಅವರ ಸಮಾಜ ವಿಶೇಷವಾಗಿ ಎಸ್ ಟಿ ವಾಲ್ಮೀಕಿ ಸಮುದಾಯದ ಎಂಟೈರ್ ಕರ್ನಾಟಕ, ನಾಟ್ ಜಸ್ಟ್ ನಾರ್ತ್ ಕರ್ನಾಟಕ, ಈವನ್ ಮೈಸೂರು ಭಾಗದೊಳಗಡೆನೂ ಸೇರಿದಂತೆ ಆ ಎಲ್ಲ ವಾಲ್ಮೀಕಿ ಸಮುದಾಯದ ಲೀಡರ್ ಅನ್ನೋ ಥರ ಅವರು ಒಂದು ರೀತಿ ಅವ್ರನ್ನ ಒಪ್ಕೊಳ್ತಾರೆ ಜನ. ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಸಿದ್ದರಾಮಯ್ಯನವರು ಹಿಂದಿನ ಟರ್ಮಲ್ಲಿ ಬಂದಾಗ ನಾವು ನೋಡಿದ್ವಿ, ಆ ಗುಂಡ್ಲುಪೇಟೆ ಭಾಗದಲ್ಲಿ ಇರುವಂತಹ ಅತಿ ಹೆಚ್ಚು ವಾಲ್ಮೀಕಿ ಸಮುದಾಯದ ಮತಗಳಿರೋದ್ರಿಂದ ಅವರ ಮೇಲಿನ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವವನ್ನೇ ವಿಶೇಷವಾಗಿತ್ತು. ಖಂಡಿತ ಆ ರೀತಿ ಇಡೀ ಕರ್ನಾಟಕದೊಳಗಡೆ, ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅವ್ರಿಗೆ ಗೊತ್ತಿದೆ ಇವತ್ತು ಇಲ್ಲ ನಾಳೆ ಯಾವತ್ತಾದರೂ ಒಂದು ದಿನ ಸಿದ್ದರಾಮಯ್ಯನವರು ಸಕ್ರಿಯ ರಾಜಕಾರಣದಿಂದ ದೂರ ಆಗಲೇಬೇಕು. ಆವಾಗ ಈ ಸಿದ್ದರಾಮಯ್ಯನವರು ಸೃಷ್ಟಿ ಮಾಡಿರುವಂಥ ಒಂದು ದೊಡ್ಡ ಪ್ರಭಾವ ಇದೆಯಲ್ಲ, ಈ ಅಹಿಂದ ರಾಜಕಾರಣ, ಅಹಿಂದದ ಒಂದು ವೋಟ್ ಬ್ಯಾಂಕು, ಇದಕ್ಕೆ ಯಾರು ವಾರಸುದಾರರು, ಇದನ್ನು ಅವರು ಭಾಳ ಮೊದಲೇ ಯೋಚನೆ ಮಾಡಿದ್ದಾರೆ. ಅದನ್ನು ಅವರು ವ್ಯವಸ್ಥಿತವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಒಂದು ಹಂತದೊಳಗಡೆ ಯತೀಂದ್ರನೇ ಮಾತಾಡ್ಬಿಟ್ರಲ್ಲ, ಅಲ್ಲೇನೆ ಹೇಳಿದ್ದಾರೆ, ಅವರ ಜಿಲ್ಲೆಯಲ್ಲೇ ಹೇಳಿದ್ದಾರೆ, ಅತನಿ ಅಲ್ಲೇ ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲೇ ಚಿಕ್ಕೋಡಿ ಒಳಗಡೆ ಎಲ್ಲೋ ಒಂದು ಕಡೆ ಹೇಳಿದ್ರು ಅವರು, ಇಲ್ಲ ಅಹಿಂದಕ್ಕೆ ನಮ್ಮ ತಂದೆ ನಂತರ ನೆಕ್ಸ್ಟು ಜಾರಕಿಹೊಳಿ ಅವರು ಅಂತ. ಅಂದರೆ ಆ ಥರದ ಒಂದು ಪ್ಲ್ಯಾನಿಂಗ್ ಅವ್ರಿಗಿದೆ. ಅವ್ರಿಗೆ ಏನಾದರೂ KPCC ಅಧ್ಯಕ್ಷ ಸ್ಥಾನ ಅವ್ರಿಗೆ ಸಿಕ್ಕರೆ, ಸಾಧ್ಯತೆಗಳಿದ್ದಾವೆ, ಸಿಕ್ತು ಅಂದರೆ ಖಂಡಿತವಾಗಿಯೂ ಕೂಡ ಅವರು ಉತ್ತರ ಕರ್ನಾಟಕದ ಭಾಗದೊಳಗೆ ಅಟ್ಲೀಸ್ಟ್ ಅವರು ತಮ್ಮ ಪ್ರಭಾವವನ್ನು ವಿಸ್ತರಿಸಲಿಕ್ಕೆ, ಅದರಿಂದ ಪಕ್ಷಕ್ಕೆ ಅನುಕೂಲ ಆಗಬೇಕು, ಭವಿಷ್ಯದೊಳಗಡೆ ಅವ್ರಿಗೂ ಕೂಡ ರಾಜಕೀಯವಾಗಿ ಅನುಕೂಲ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಆ ಎಲ್ಲ ಸಿದ್ಧತೆಗಳನ್ನು ಅವರು ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಅರುಣ್ ಅವರು, ಯಾಕಂದರೆ ಶಿಗ್ಗಾಂವಿ ಬೈ ಎಲೆಕ್ಷನ್ನು ಅದು ಸಾಮಾನ್ಯವಾಗಿ ಅಲ್ಲಿ ಒಂದು ಬೊಮ್ಮಾಯಿಯವರ ಮಗನೇ ಅಲ್ಲಿ ಎಲೆಕ್ಷನ್ ನಿಂತಂಥದ್ದು. ಅಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಮುಸ್ಲಿಮರು ಹಿಂದೆ ಶಾಸಕರಾಗಿದ್ದರು, 1990ರಲ್ಲಿ ಶಾಸಕರಾಗಿದ್ದರು, 2004ರವರೆಗಿನ. ಅದಾದ ನಂತರದ ಬದಲಾದಂತಹ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಯಾವಾಗ ಅಲ್ಲಿ ಬೊಮ್ಮಾಯಿಯವರು ಶಾಸಕರಾಗ್ತಾರೆ, ಅಲ್ಲಿಂದ ನಂತರ ಮುಸ್ಲಿಂ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯನೇ ಆಗಿದೆ. ಆದರೆ ಒಬ್ಬ ಮುಸ್ಲಿಂ ಅಭ್ಯರ್ಥಿನೇ ನಿಲ್ಲಿಸ್ಕೊಂಡು ಅದನ್ನು ಗೆಲ್ಲಿಸ್ಕೊಂಡು ಬಂದಂಥದ್ದು ಒಂದು. ಈಗ ಬಾಗಲಕೋಟೆಯ ಬೈ ಎಲೆಕ್ಷನು, ಇವೆರಡು ಬೈ ಎಲೆಕ್ಷನು ಮತ್ತು ಹಿಂದೆ KPCCಯ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದುಕೊಂಡು ಅವರು ಬೆಳಗಾವಿ ಜಿಲ್ಲೆಯಲ್ಲೇ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಆಗಿರುವಂಥ ಕೂಡ ಸತೀಶ್. ಹೀಗಾಗಿ ಆ ಚುನಾವಣೆಯ ತಂತ್ರಗಾರಿಕೆಯನ್ನು ಅವರು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವರು ಸಕ್ಸಸ್ ಆಗ್ಬೋದು ಆದರೆ KPCC ಅಧ್ಯಕ್ಷರಾಗಿ? ಯಾಕಂದರೆ ಅವರು ಸುಭಾಷ್ ಅವರು ಕೂಡ ಹೇಳಿದರು, ತುಂಬ ಅದ್ಭುತವಾದಂಥ ಮಾತುಗಾರ ಅಂತೂ ಅಲ್ಲ ಅವರು, ಭಾಳ ಸಿಂಪಲ್ ಆಗಿ ಭಾಳ ಸಣ್ಣದಾಗಿ ಮಾತಾಡ್ತಾರೆ ಹೊರತು, ಅಥವಾ ಕೆಲವೊಂದ್ಸಲ ವ್ಯಂಗ್ಯ ಮಾಡ್ತಾರೆ, ಯಾವುದೋ ಒಂದು ತಮಾಷೆ ಮಾಡುವಂಥ ಮಾಡ್ತಾರೆ, ಬಟ್ ಅದನ್ನು ಕೂಡ ಭಾಳ ಸೀರಿಯಸ್ ಆಗಿ ಹೇಳ್ತಾ ಇರ್ತಾರೆ ಅವರು. ಮತ್ತು ಕ್ಯಾಚ್ ಆಗಲ್ಲ ಜನಕ್ಕೆ. ಹೌದು, ಇಮಿಡಿಯೇಟಾಗಿ ಕ್ಯಾಚ್ ಆಗಲ್ಲ ಅದು. ಹೌದು. ಒಂದು ಸುಭಾಷ್ ಹೇಳ್ದಾಗೆ ಈಗ ಸಿದ್ದರಾಮಯ್ಯ ಅವರು ಸ್ವಲ್ಪ ಹಿಂದಕ್ಕೆ ಸರಿದಿದ್ದಾರೆ. ಹೌದು. ಸೊ ಹಾಗಾಗಿ ಈ ಸಮುದಾಯ ಏನಿದೆ, ಅಹಿಂದ ಸಮುದಾಯ, ಇವರು ತಮ್ಮ ಮುಂದಿನ ನಾಯಕನಿಗೆ ಎದುರು ನೋಡ್ತಾ ಇದ್ದಾರೆ. ಸೊ ಅದು ಯಾರಾಗ್ಬೋದು ಅಂತ. ಸೊ ಇದೊಂದು ಕ್ರೂಷಿಯಲ್ ಘಟ್ಟ ಅಂತ ನನಗನ್ಸುತ್ತೆ. ಇಟ್ಸ್ ಅನ್ ಇಂಪಾರ್ಟೆಂಟ್ ಸ್ಟೇಜ್ ಕರ್ನಾಟಕದ ರಾಜಕೀಯಕ್ಕೆ, ಆಮೇಲೆ ಅಹಿಂದ ಗ್ರೂಪ್ಗೆ ಮುಂದಿನ ಲೀಡರ್ ಯಾರು ಅಂತ. ಆ ಒಂದು ಸುಭಾಷ್ ಹೇಳ್ದಾಗೆ ಇದನ್ನು ನೋಡಿಕೊಂಡೇ ಜಾರಕಿಹೊಳಿಯವರು ಅವಾಗಲಿಂದನೇ ತಮ್ಮ ಒಂದು ನಾನು ಒಬ್ಬ ಇದಕ್ಕೆ ಉತ್ತರಾಧಿಕಾರಿ ಅಂತ ಅವರು ಅದನ್ನು ಬಿಂಬಿಸ್ತಾನೆ ಬಂದಿದ್ದಾರೆ, ಕಳೆದ 1 ವರ್ಷದಿಂದ ಆಗಿರ್ಬೋದು. ಆಮೇಲೆ ಅವರ ಸೀನಿಯಾರಿಟಿ, ಆಮೇಲೆ ಅವರು ಉತ್ತರ ಭಾಗದಿಂದ ಬರೋದು, ಮತ್ತು ಅವರಲ್ಲಿ ಇರುವ ಒಂದು ನೆಟ್ವರ್ಕಿಂಗ್, ಎಂಟೈರ್ ಬೆಳಗಾಂ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಅಥವಾ ಆ ಸೈಡ್ ಬೋತ್, ಈಗ ನೀವು ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ, ಇದು ಅಂತ ಒಗ್ಗಟ್ಟಿಸುವ ಒಂದು ಕೆಲಸನ ಅವರು ಮಾಡ್ಬೋದು ಅಂತ ನನಗನ್ಸುತ್ತೆ. ಹಾಗಾಗಿ ಕಾಂಗ್ರೆಸ್ಗೆ ಇದು ತುಂಬ ಕ್ರೂಷಿಯಲ್ ಆಗುತ್ತೆ. ಸೊ ಆ ಭಾಗದ ವ್ಯಕ್ತಿ ಈಗ ಲೀಡರ್ ಆದರೆ, KPCC ಪ್ರೆಸಿಡೆಂಟ್ ಆದರೆ, ಇದು ಕಾಂಗ್ರೆಸ್ಗೂ ಬಹುಶಃ ಒಳ್ಳೆಯದು. ಮತ್ತು ಇನ್ನೊಂದೇನೆಂದರೆ ಶಿವಕುಮಾರ್ ಈಗ ದಕ್ಷಿಣ ಭಾಗಕ್ಕೆ ಒಳಪಟ್ಟವರು. ಹೌದು. ಸೊ ಹಾಗಾಗಿ ದಕ್ಷಿಣದಿಂದ ಚೀಫ್ ಮಿನಿಸ್ಟರ್ ಇದ್ದಾರೆ. ಈಗ ನಿಮ್ಮ ಪ್ರದೇಶ ಅಧ್ಯಕ್ಷರು ನಾರ್ತ್ ಕರ್ನಾಟಕದಿಂದ ಬಂದರೆ ಅದು ಪಕ್ಷಕ್ಕೆ ಒಳ್ಳೆಯದು ಅಂತ ಬಹುಶಃ ಪಕ್ಷದ ಧುರೀಣರು ಕೂಡ ಅದನ್ನು ಯೋಚನೆ ಮಾಡಿರ್ಬೋದು. ಹಾಗಾಗಿ ಈ ಫೋನ್ ಕಾಲ್ ಏನಿದೆ ಬಹುಶಃ ಅದು ಇವತ್ತು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ನಿಜ. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಂತ, ಈಗ ಜಾತಿ ಗಣತಿಯ ಪ್ರಕಾರವಾಗಿ ಈಗಾಗಲೇ ಬಹಿರಂಗ ಆಗಿರುವಂತಹ ಮಾಹಿತಿಗಳ ಬಗ್ಗೆ ನೋಡಿದಾಗಲೂ ಕೂಡ ಅಫ್ಕೋರ್ಸ್ ಕುರುಬ ಸಮುದಾಯವನ್ನು ನಾವು ಏನು ಹಿಂದೂ ಇದರೊಳಗಡೆ ಬರುವಂತಹ ಜಾತಿಗಳ ಲೆಕ್ಕಾಚಾರಗಳಲ್ಲಿ ಬಂದಾಗ ಲಿಂಗಾಯತ, ನಂತರ ಒಕ್ಕಲಿಗ, ಅದಾದ ನಂತರ ಕುರುಬ ಅನ್ನುತ್ತೆ. ಆದರೆ ಅಷ್ಟೇ ಇಂಪಾರ್ಟೆಂಟ್ ಏನಂದರೆ ನಮ್ಮ ಜನಗಣತಿಯ ಲೆಕ್ಕದಲ್ಲೂ ಕೂಡ ಇರುವಂಥದ್ದು 2011 ಸೆನ್ಸಸ್ಸಲ್ಲಿ ಕೂಡ ST ಸಮುದಾಯ ಕರ್ನಾಟಕದಲ್ಲಿ 7% ST ಸಮುದಾಯ ಇದೆ ಅನ್ನುವಂಥದ್ದಕ್ಕೆ ಅಧಿಕೃತ. 8% ಕುರುಬರಿದ್ದಾರೆ, 7% ST ಸಮುದಾಯದವರಿದೆ. ಮತ್ತು ST ಸಮುದಾಯ ಇಡೀ ಕರ್ನಾಟಕದಲ್ಲಿ
ಅದು ನಿಮಗೆ ಕರಾವಳಿ ಕರ್ನಾಟಕವನ್ನು ಸೇರಿದಂಗೆ ಇಡೀ ಕರ್ನಾಟಕದಲ್ಲಿರುವಂತಹ ಒಂದು ಸಮುದಾಯ ST ಸಮುದಾಯ. BJP ಲಿಂಗಾಯತ ಸಮುದಾಯದ ಜೊತೆಗೆ, ನಾವು ಜಾತಿ ಸಮೀಕರಣವನ್ನು ಅಂತಿಮವಾಗಿ ಕರ್ನಾಟಕ ರಾಜಕಾರಣದಲ್ಲಿ ಮಾತಾಡ್ತೀವಿ, ಲಿಂಗಾಯತದ ಜೊತೆಗೆ ST ಕಾಂಬಿನೇಷನ್ ಆದಾಗ, ಬಂಜಾರ ಮತ್ತು ST ಕಾಂಬಿನೇಷನ್ ಆದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಗೆಲುವು ಸಿಕ್ಕಿರುವಂಥದ್ದು ನೋಡ್ತೀವಿ. ಬಿ ಶ್ರೀರಾಮುಲು ಅವರು ST ಸಮುದಾಯದ ಒಬ್ಬ ಪ್ರಭಾವಿ ನಾಯಕನಾಗಿ ಬೆಳೆದಂಥದ್ದು. ಆದರೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಲಿಲ್ಲ. ಆ ನಂತರ ಅವ್ರಿಗೆ ಎದುರಾಗಿರುವಂಥ ಸೋಲುಗಳು ಇವೆಲ್ಲವೂ ಕೂಡ ಸಹಜವಾಗಿಯೇ ಅವ್ರಿಗಿದ್ದಂಥ ಆ ಜನಪ್ರಿಯತೆಯನ್ನು ಸ್ವಲ್ಪ ಮಟ್ಟಿಗೆಲ್ಲ ಒಂದು ಕಡಿಮೆ ಮಾಡಿದಾಗೆ ಕಾಣ್ತಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಶ್ರೀರಾಮುಲು ಅವರ ರೀತಿಯಂಥ ಅಬ್ಬರದ ಮಾತುಗಾರಿಕೆ ಅಥವಾ ಒಂದು ಅದನ್ನು ತೋರಿಸುವಂಥ ನಾನು ಲೀಡರು ಅನ್ನೋದನ್ನು ತೋರಿಸ್ಕೊಳ್ಳುವಂಥ ರೀತಿಯಂಥ ವ್ಯಕ್ತಿತ್ವದ ಕಡೆಗೆ ಅವರು ಗಮನ ಕೊಡಲಿಲ್ಲ. ಬದಲಿಗೆ ತನ್ನದೇ ಆದಂಥ ವ್ಯವಸ್ಥಿತ ಯೋಜನೆಗಳೊಂದಿಗೆ ಅವರು ಹೋಗ್ತಾ ಇರ್ತಾರೆ. ಎಷ್ಟರ ಮಟ್ಟಿಗೆ ST ಸಮುದಾಯ ಕಾಂಗ್ರೆಸ್ಗೆ ಅನುಕೂಲ ಮಾಡಿಕೊಡ್ಬಹುದು ಈ ಅವರ ಒಂದು ಅಧ್ಯಕ್ಷತೆ ಬಂದರೆ ಅಂತ? ಅಲ್ಲ, ಮಾತುಗಾರಿಕೆ ವಿಚಾರ ಬಂದುಬಿಟ್ರೆ ಖಂಡಿತವಾಗಿಯೂ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅದೊಂದು ಡ್ರಾಬ್ಯಾಕು. ಯಾಕಂದರೆ ರಾಜಕಾರಣದೊಳಗಡೆ ನೀವು ಬ್ಯಾಕ್ ಸ್ಟೇಜ್ ಕೂತ್ಕೊಂಡು ಸ್ಟ್ರಾಟಜಿಗಳನ್ನು ಮಾಡೋದು ಅದೆಷ್ಟು ಮುಖ್ಯನೋ ಅದೇ ರೀತಿ ನೀವು ಹೊರಗಡೆ ಬಂದು ಮಾತಾಡೋದು, ಜನರ ಜೊತೆಗೆ ಕಮ್ಯುನಿಕೇಟ್ ಮಾಡೋದು. ಯು ಶುಡ್ ಬಿ ಎ ವೆರಿ ಗುಡ್ ಕಮ್ಯುನಿಕೇಟರ್ ಅಲ್ಲ. ಮಾಸಸ್ ಜೊತೆಗೆ ನೀವು ಇದನ್ನು ಮಾಡಬೇಕು, ಜನರು ಅವ್ರನ್ನ ಅಪೀಲ್ ಮಾಡಬೇಕು, ಅವರನ್ನು ಒಲವು ಗಳಿಸ್ಬೇಕು. ಆ ಮಾತುಗಾರಿಕೆ ಕೂಡ ಭಾಳ ಇಂಪಾರ್ಟೆಂಟು. ಆ ಒಂದು ಪಾಯಿಂಟ್ ಒಳಗಡೆ ಡೆಫಿನೆಟ್ಲಿ ಅದು ಅವರ ಡ್ರಾಬ್ಯಾಕು. ಆದರೆ ಅದನ್ನು ಬೇರೆ ಉಳಿದಂಥ ಗುಣಗಳಿಂದ ಅವರು ಕವರ್ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಹಂಗಾಗಿ ಅವರ ರೆಸ್ಯೂಮಲ್ಲಿ ಭಾಳಷ್ಟು ಒಳ್ಳೊಳ್ಳೆ ವಿಚಾರಗಳು ಇದ್ದಾವೆ. ನಾಳೆ ಅವ್ರು ಹೋಗಿ ಪಾರ್ಟಿ ಹೈಕಮಾಂಡ್ ಜೊತೆಗೆ ಮಾತಾಡಬೇಕಾದ್ರೆ ಇಂತಿಂಥ ಕಾರಣಗಳಿಗೆ ನನಗೆ ನೀವು ಅವಕಾಶ ಕೊಡಬೇಕು, ಮಂತ್ರಿನೂ ಮಾಡಿ KPCC ಅಧ್ಯಕ್ಷನೂ ಮಾಡಿ ಅಂತ ಕೇಳೋದಾದರೆ ಅದಕ್ಕೆ ಬೇಕಾದಂಥ ರೀತಿ ಒಳಗಡೆ ಅವರು ತಮ್ಮ ರೆಸ್ಯೂಮನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅದು ಇನ್ನು ST ಅವರ ಪುತ್ರಿ ಕೂಡ ಸಂಸದೆ ಕೂಡ ಆಗಿದ್ದಾರೆ. ಆಮೇಲೆ ಅವರು ನೀವು ಹೇಳ್ದಂಗೆ ಈ ಶಿಗ್ಗಾಂವಿ ಮತ್ತು ಬಾಗಲಕೋಟೆ ವಿಚಾರಗಳಲ್ಲಿ ಇವತ್ತು ನೀವು ಯಾರಿಗೆ ಕೇಳಿ, ಕಾಂಗ್ರೆಸ್ನವ್ರಿಗೆ, BJP ಅವ್ರಿಗೆ ಯಾರನ್ನಾದರೂ ಕೇಳಿ, ಆ ಎರಡೂ ಬೈ ಎಲೆಕ್ಷನ್ಗಳ ಉಸ್ತುವಾರಿ ಸಚಿವರುಗಳನ್ನು ಹೊರತುಪಡಿಸಿ ಉಸ್ತುವಾರಿ ಸಚಿವರುಗಳ ಪ್ರಕಾರ ಅವರೇ ಗೆಲ್ಸಿರೋದು ಮೇಜರ್ ಅಲ್ಲ. ಅವರು ಕ್ಲೇಮ್ ಎಲ್ಲರೂ ಮಾಡ್ಬೋದು. ಇವನ್ ಎರಡೂ ಕಡೆ ಸಿದ್ದರಾಮಯ್ಯ ಅವರು ಹೋಗಿ ಭಾಳ ದಿವಸ ಅವ್ರದ್ದು ಡೆಫಿನೆಟ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಆದರೆ ನಂಬರ್ 1 ಅದಕ್ಕೆ ಯಾರಾದರೂ ಕಾರಣ ಇದ್ದರೆ ಆ ಗೆಲುವಿಗೆ ಎಲ್ಲರೂ ಕೂಡ, ಇವನ್ ವಿರೋಧ ಪಾರ್ಟಿಯವರು ಕೂಡ ಅವ್ರ ಹೆಸರನ್ನೇ ಹೇಳ್ತಾರೆ. ಅದು ಭಾಳ ದೊಡ್ಡ ಇದು ಈ ಥರದ. ಇವತ್ತು ST ಸಮುದಾಯದ ನಾಯಕತ್ವ ಸಂಬಂಧಪಟ್ಟಂಗೆ ಇವತ್ತು ಕರ್ನಾಟಕದೊಳಗಡೆ ಸತೀಶ್ ಜಾರಕಿಹೊಳಿ ಭಾಳ ದೊಡ್ಡ ಹೆಸರು. BJP ಅವ್ರಿಗೆ ಶ್ರೀರಾಮುಲು ಅವರನ್ನು ಎಮರ್ಜ್ ಮಾಡಿ ST ಸಮುದಾಯಕ್ಕೆ ಇದನ್ನು ಮಾಡುವಂಥ ಒಂದು ಅವಕಾಶ ಇತ್ತು. ಈಗ ಅದು ಎಷ್ಟರ ಮಟ್ಟಿಗೆ ಇದೆ ಅಥವಾ ಈಗಲೂ ಇದೆಯಾ ಅನ್ನೋದು ಅವರು ಪಾರ್ಟಿ ಒಳಗಡೆ ಅದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕು. ಆದರೆ ಆ ಥರದೊಂದು ಅವಕಾಶ ಇದ್ದಾಗ ಅದು ಆಗಿಲ್ಲ. ಶ್ರೀರಾಮುಲು ಅವ್ರಿಗೂ ಒಂದು ದೊಡ್ಡ ಡ್ರಾಬ್ಯಾಕ್ ಏನಂತಂದರೆ ಅವರು ಕೂಡ ಒಳ್ಳೆ ಮಾತುಗಾರರಲ್ಲ. ಒಂದು ಅವ್ರದ್ದು ಮತ್ತೊಂದು ಅವ್ರ ಎಗ್ರೆಸಿವ್ನೆಸ್ ಕಾರಣಕ್ಕೋಸ್ಕರ ಅವರು ಭಾಳ ಅಬ್ಬರದಿಂದ ಮಾತಾಡ್ತಾ ಹೋಗ್ತಾರೆ. ಸರಿ ತಪ್ಪು ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಕನ್ನಡನೋ ತೆಲುಗುನೋ ಅದು ತಲೆ ಕೆಡಿಸ್ಕೊಳ್ಳಲ್ಲ, ಮಾತಾಡ್ತಾರೆ. ಅದಕ್ಕೊಂದು ಫ್ಯಾನ್ ಬೇಸ್ ಇದೆ ಅವ್ರಿಗೆಲ್ಲ ಇದೆ. ಆದರೆ ಈ ರೀತಿ ಪ್ಯಾನ್ ಕರ್ನಾಟಕ ಫ್ಯಾನ್ ಬೇಸ್ ಇಲ್ಲ ಸದ್ಯಕ್ಕೆ. ಈ ST ಸಮುದಾಯದ 7-8% ಆಲ್ಮೋಸ್ಟ್ ಈಕ್ವಲ್ ಟು ಕುರುಬಾಸೇನ ST ಸಮುದಾಯದವರಿದ್ದಾರೆ. ಈ ಮತದಾರರನ್ನ ಒಲವುಗಳಿಸ್ಕೊಳ್ಳಿಕ್ಕೆ ಎರಡೂ ಪಾರ್ಟಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರು ಭಾಳ ಹೆಚ್ಚು ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇದ್ದಾರೆ. ಇದೊಂದೇ ಅಲ್ಲದೆ ಈಗ ರೀಅರೇಂಜ್ಮೆಂಟ್ ಆಫ್ ಕ್ಯಾಸ್ಟ್ ಕಾಂಬಿನೇಷನ್ ಎಲ್ಲ ಆಗಬೇಕಲ್ಲ. ಈಗ ಹೌದು, CM ಅವರು ಸಿದ್ದರಾಮಯ್ಯನವರು ಹೊರಗೋದು, ಇವರು DK ಅವರು CM ಆದಮೇಲೆ ಈಗ ಒಂದು ಸಮೀಕರಣ ಎಲ್ಲ ಒಂದು ರೀಸ್ಟಾರ್ಟ್ ಬಟನ್ನಾಗ ಒತ್ತಬೇಕಲ್ಲ. ಅದು ಒತ್ತಾಗ ಭಾರತೀಯ ಜನತಾ ಪಾರ್ಟಿ ಅವರು ತಮ್ಮ ಈ ಸಾಮಾಜಿಕ ಸಮೀಕರಣದ ವಿಚಾರದೊಳಗಡೆ ಭಾಳಷ್ಟು ಕೆಲಸ ಮಾಡುವ ಅಗತ್ಯ ಇದೆ.